ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂದರೆ ಏನು ತೊಗೊಂಬಂದಿದ್ದೀನಿ ಅಂದರೆ ಬ್ಯೂಟಿ ಟಿಪ್ಸ್ ತೊಗೊಂಬಂದಿದ್ದೀನಿ. ಇದು ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ಬ್ಯೂಟಿ ಬಗ್ಗೆ ಕೇರ್ ಇದ್ದೇ ಇರುತ್ತೆ, ಕೇರ್ ಮಾಡಲೇಬೇಕು. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಬರೀ 3 ಐಟಮ್ ಅಷ್ಟೇ. ಮತ್ತು ಅರಿಶಿನ ಪುಡಿ ಒಂದು ನಿಮ್ಮದು ಆಪ್ಷನಲ್, ಒಬ್ರಿಗೆ ಅಲರ್ಜಿ ಇರುತ್ತೆ. ನನಗೂ ಕೂಡ ಗುಳ್ಳೆ ಆಗುತ್ತೆ ಹಾಕಿದ್ರೆ, ಹಾಗಾಗಿ ನಾನು ಹಾಕಲ್ಲ. ಆದರೆ ಜಸ್ಟ್ ಇದು ತೋರಿಸ್ಲಿಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಏನಿಲ್ಲ, ಆಲೂಗಡ್ಡೆ, ಟೊಮ್ಯಾಟೊ ಮತ್ತು ಅಕ್ಕಿ ಹಿಟ್ಟು ಮತ್ತು ಅರಿಶಿನ ಪುಡಿ ಹೇಳೋದ್ನಲ್ಲ ಆಪ್ಷನಲ್ಲು. ನಿಮ್ಗೇನಾದರೂ ಆಗಲ್ಲ, ಅಲರ್ಜಿ ಅನ್ನೋದಿದ್ದರೆ ಸ್ಕಿಪ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಏನಿಲ್ಲ, ಆಲೂಗಡ್ಡೆ ನಾನು ವಾಶ್ ಮಾಡ್ಕೊಂಡು ನೀಟಾಗಿ ಅದನ್ನು ತುರ್ಕೊಂಡು ಅದನ್ನ ರಸ ಎಲ್ಲ ತೊಗೊಂಡು ಅದನ್ನ ಸೋಸ್ಕೊತಾ ಇದ್ದೀನಿ. ಆಲೂಗೆಡ್ಡೆಲ್ಲೂ ಕೂಡ ಒಳ್ಳೆ ಗುಣಗಳಿರುತ್ತೆ. ಅದು ಸೌಂದರ್ಯವರ್ಧಕವಾಗಂತೂ ಸೂಪರಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾನು ಟೊಮೆಟೊದ ಪಲ್ಪ್ ತೊಗೊತಾ ಇದ್ದೀನಿ. ಏಕೆಂದರೆ ಇದನ್ನು ಕೂಡ ನಾವು ಸೋಸ್ಕೊಬೋದು, ಏನು ತೊಂದರೆ ಇಲ್ಲ. ಇದರಲ್ಲಿರೋ ಹಣ್ಣಿನ ಇದರಲ್ಲೂ ಕೂಡ ನಮಗೆ ಸ್ಕಿನ್ಗೆ ತುಂಬ ಒಳ್ಳೆ ಬ್ರೈಟ್ನೆಸ್ಸು, ಶೈನಿಂಗ್ ಎಲ್ಲ ಕೂಡ ಕೊಡುತ್ತೆ. ಹಾಗಾಗಿ ನಾನು ಅದನ್ನ ಇದು ಮಾಡ್ಕೊತೇನೆ, ಹಾಗೆ ಬಿಡ್ತಾಯಿದ್ದೀನಿ. ಅರಿಶಿನ ಪುಡಿ ಹೇಳೋದನ್ನ ಆಪ್ಷನಲ್ಲು, ನಿಮ್ಗೆ ಏನಾದ್ರು ಬೇಕಿದ್ದರೆ ಹಾಕೊಂಡ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮೊದಲು. ಇದನ್ನು ಕೈಗೆ, ಕಾಲಿಗೆ, ಕುತ್ತಿಗೆಗಿರ್ಬೋದು, ಮುಖಕ್ಕಿರ್ಬೋದು, ಎಲ್ಲ ಕಡೆಯೂ ಕೂಡ ಹಚ್ಬೋದು. ಒಳ್ಳೆ ನಮಗೆ ಪಾರ್ಲರ್ಗೆ ಹೋಗಿ ನಾವು ಫೇಶಿಯಲ್ ಮಾಡಿಸಿದ್ರೆ ಏನು ರಿಸಲ್ಟ್ ಬರುತ್ತೆ ಆ ಥರ ರಿಸಲ್ಟ್ ಸಿಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಅಕ್ಕಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟಾರು ಹಾಕೋಬೋದು, ಕಡಲೆ ಹಿಟ್ಟಾರು ಹಾಕೋಬೋದು, ಎರಡರಲ್ಲಿ ಯಾವ್ದಾರು ಹಾಕ್ಬೋದು. ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಮತ್ತೇನಪ್ಪ ಅಂದರೆ ಇದು ಒಂದ್ಸಲಿ ಮಾಡಿದ್ರೆ ಗೊತ್ತಾಗಲ್ಲ. ವೀಕ್ಲಿ 2 ಟೈಮ್ಸ್ ಹಂಗೆ ನಾವು 1 ಮಂತ್ ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಕೂಡ ಲಾಸ್ಟ್ ವೀಕಿಂದ ಟ್ರೈ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ಇದು ನಾನು 3ನೇ ಸಲ ಮಾಡ್ತಾಯಿರೋದು. ವೀಕ್ಲಿ 2 ಟೈಮ್ಸ್ ಮಾಡಿದ್ರೆ ಸಾಕು. ಒಂದು 3 ದಿನ ಬಿಟ್ಟು ಮಾಡಿದ್ರೆ, ಹಾಗೆ ತಿಂಗಳ ತನಕ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಅಷ್ಟೇ ಅಲ್ವಾ, ನಾವು ಕೂಡ ಹೆಣ್ಮಕ್ಳು ಕೂಡ ಸ್ಕಿನ್ಗೆ ಕೇರ್ ಮಾಡಬೇಕು, ಸ್ಕಿನ್ ಬಗ್ಗೆ ಕೇರ್ ತೊಗೋಬೇಕು ಅಂತ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ. ಇದನ್ನೇನಿಲ್ಲ, ನಾನು ಮುಖ ತೊಳ್ಕೊಂಬಂದೆ ಫಸ್ಟು. ನಾವು ಯಾವುದೇ ಒಂದು ಫೇಸ್ ಪ್ಯಾಕ್ ಹಚ್ಚಬೇಕಾದ್ರೂ ಅಷ್ಟೇ ಮುಖ ತೊಳೆದಿರಬೇಕಾಗತ್ತೆ. ಮುಖ ತೊಳೆದು ಸ್ವಲ್ಪನೂ ಕೂಡ ನೀರು ಇಲ್ದಿರೋ ಹಾಗೆ ನೀಟಾಗೆಲ್ಲ ನೋಡಿ, ನನ್ನ ಫೇಸಲ್ಲಿ ಕಲರ್ ನಿಮಗೆ ಗೊತ್ತಾಗ್ತಾ ಇದೆ ಇವಾಗ ಹೇಗಿದೆ ಅಂತ. ಹಚ್ಚಿ ನಾನು ಮುಖ ತೊಳೆದಾದ್ಮೇಲೆ ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ಈ ಮಾಸ್ಕ್ ಹಾಕ್ಕೊಂಡು ಸ್ವಲ್ಪ ನಾವು ಸ್ಕ್ರಬ್ ಥರ ಒಂದು 5 ಮಿನಿಟ್ಸ್ ಸಾಕು. ತುಂಬ ಸಾಫ್ಟಾಗಿ ಜೆಂಟಲ್ ಮಸಾಜ್ ಕೊಡಬೇಕು. ತುಂಬ ನಾವು ಒರಟಾಗಿ ಕೂಡ ಯೂಸ್ ಮಾಡ್ಬೋದು. ಜೆಂಟಲ್ ಮಸಾಜ್ ಮಾಡಿ ಒಂದು 10ರಿಂದ 15 ನಿಮಿಷ ನಾವು ಅದನ್ನ ಡ್ರೈ ಆಗ್ಲಿಕ್ಕೆ ಬಿಡಬೇಕು. ಆವಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ನಾನು ಇಲ್ಲಿ ಆಗ್ತಾ ಇರೋದು ಕೂಡ, ನಾನೆಲ್ಲ ಯೂಸ್ ಮಾಡ್ತಾ ಇರೋದು ಕೂಡ ಎಲ್ಲ ಹೋಮ್ ರೆಮಿಡಿನೇ. ಎಲ್ಲ ನಾವು ಅಡುಗೆಗೆ ಉಪಯೋಗಿಸೋದಿರ್ಬೋದು. ಯಾವುದೇ ಆದರೂ ಕೂಡ ನೋಡಿ, ಅಕ್ಕಿ ಅನ್ನ ಮಾಡ್ಕೊತಿದ್ದೀವಿ, ಆಲೂಗೆಡ್ಡೆ ಸಾಂಬಾರಿಗೆ, ಗ್ರೇವಿಗೆಲ್ಲ ಹಾಕ್ತೀವಿ. ಅರಿಶಿನ ಪುಡಿ ಇರ್ಬೋದು, ಎಲ್ಲನೂ ಅಷ್ಟೇ. ಅಕ್ಕಿ ಹಿಟ್ಟಿನಿಂದನೂ ಎಷ್ಟು ಎಲ್ಲ ನಾವು ಮಾಡ್ಕೊತೀವಿ. ಯಾವುದೂ ಕೂಡ ನಾನು ಹೊರಗಡೆಯಿಂದ ಆಗಲಿ ಮತ್ತು ಕೆಮಿಕಲಿಂದ ಯಾವುದು ಕೂಡ ಇಲ್ಲ. ಹಾಗಾಗಿ ಇದನ್ನ ನಾವು ನಿರ್ಭಯ ಇಲ್ಲದೇ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸ್ಕಿನ್ಗೆ ಒಳ್ಳೆ ಬ್ರೈಟ್ನೆಸ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಮತ್ತು ಓಪನ್ ಪೋರ್ಸ್ ಇದ್ದರೆ ಅದು ಕೂಡ ಕ್ಲೋಸ್ ಆಗುತ್ತೆ. ಮತ್ತು ಡೆಡ್ ಸ್ಕಿನ್ ಎಲ್ಲ ಕ್ಲಿಯರ್ ಆಗಿ, ಮತ್ತು ಪಿಂಪಲ್ ಏನಾದ್ರು ಇದ್ದರೆ ಅದು ಕೂಡ ಮಾರ್ಕ್ ಇರುತ್ತೆ ನೋಡಿ, ಪಿಂಪಲ್ ಮಾರ್ಕ್ ಕೂಡ ಹೋಗಲಿಕ್ಕೆ ಈಸಿ ಆಗುತ್ತೆ. ನನಗೆ ಆಗಾಗ ಒಂದು ಪಿಂಪಲ್ ಬರ್ತಾ ಇರುತ್ತೆ, ಅದ್ರ ಮಾರ್ಕ್ ಕೂಡ ಇದೆ. ಸ್ವಲ್ಪ ಅದನ್ನು ನಿಮಗೆ ನೋಡ್ತಾ ಇರ್ಬೋದು. ಮೊದಲು ತುಂಬ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಮತ್ತೇನಪ್ಪ ಅಂದರೆ, ಅಕ್ಕಿ ಹಿಟ್ಟಿಂದ ಎಷ್ಟು ಉಪಯೋಗಗಳಿದೆ ಅಂತ ನಿಮಗೆ ಗೊತ್ತು. ನಾವೇನೂ ಹಾಕೋದೇ ಬೇಡ, ಜಸ್ಟ್ ಏನೂ ಇಲ್ಲ ಅಂದರೆ ಅಕ್ಕಿ ಹಿಟ್ಟು, ಹಾಲು ಮಿಕ್ಸ್ ಮಾಡಿ ವಾರಕ್ಕೆ 2 ದಿನ ಹಚ್ಚಿದ್ರೆ ಸಾಕು. ಸ್ಕ್ರಬ್ ಥರ ಮಾಡಿದ್ರೆ ಸಾಕು. ಒಳ್ಳೆ ಸ್ಕಿನ್ಗೆ ನಮಗೆ ಒಳ್ಳೆ ನ್ಯಾಚುರಲ್ ಬ್ರೈಟ್ನೆಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಟೊಮೆಟೊ ಇರ್ಬೋದು, ಟೊಮೆಟೊ ನಾವು ಸಾರಿಗೆ ಹಾಕ್ತೀವಿ, ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಅದರಲ್ಲೂ ಕೂಡ ವಿಟಮಿನ್ ಸಿ ಇದೆ, ವಿಟಮಿನ್ ಕೆ ಇದೆ. ಹಾರ್ಟ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸ್ಕಿನ್ ಕೂಡ ಅಷ್ಟೇ ನಮಗೆ ನ್ಯಾಚುರಲ್ಲಾಗಿ ಒಳ್ಳೆ ಬ್ಲೀಚಾಗಿ ಕೆಲಸ ಮಾಡುತ್ತೆ. ಅಕ್ಕಿ ಹಿಟ್ಟು ಕೂಡ ಅಷ್ಟೇ, ತುಂಬ ಅದರಿಂದ ಅಕ್ಕಿ ಹಿಟ್ಟಿಂದ ನಮಗೆ ತುಂಬ ಅತ್ಯುತ್ತಮವಾದ ಪ್ರಯೋಜನ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಮಗೆ ಅಕ್ಕಿಲಿ ಏನಪ್ಪ ಇದೆ ಅಂದರೆ ಬ್ಲೀಚಿಂಗ್ ಗುಣ ಇರುತ್ತೆ. ಅದರಲ್ಲಿ ನಮ್ಮ ಚರ್ಮಕ್ಕೆ ಒಂಥರ ವಿಶೇಷವಾದ ಬಣ್ಣ ಸಿಗುತ್ತೆ. ಅಕ್ಕಿ ಯಾವ ಬಣ್ಣ ಇರುತ್ತೆ ಆ ರೀತಿ ಕೂಡ ನಮ್ಮ ಸ್ಕಿನ್ ಬಣ್ಣ ಚೇಂಜ್ ಆಗೋಕ್ಕೆ ಸ್ವಲ್ಪ ಅದು ಉಪಯೋಗಕ್ಕಿದೆ. ಮತ್ತೇನಪ್ಪ ಅಂದರೆ, ಈಗ ನಮ್ಮ ಚರ್ಮದಲ್ಲಿ ಎಲ್ಲೋ ಒಂದು ಡೆಡ್ ಸ್ಕಿನ್ ಇರುತ್ತೆ, ಏನೋ ಒಂಥರ ಸ್ಕಿನ್ನೆಲ್ಲ ಡಲ್ ಆಗಿರೋದು, ಮತ್ತು ಸಿಪ್ಪೆ ಥರ ಎಡ್ಕೊಂಬರ್ತಾ ಇರೋದು, ಏನೋ ಒಂಥರ ಕಳೆನೇ ಇಲ್ವೇನೋ, ಏನೋ ಒಂಥರ ಬ್ರೈಟ್ನೆಸ್ ಇಲ್ವೇನೋ, ಆ ಥರ ಎಲ್ಲ ಇರುತ್ತೆ ನೋಡಿ. ಅದು ಕೂಡ ಸತ್ತ ಕೋಶ ಕೂಡ ಹೊರಗಾಕಿ ಸ್ಕಿನ್ನೆಲ್ಲ ನಮಗೆ ಮೃದು ಮಾಡಲಿಕ್ಕೆ ಅಕ್ಕಿ ಹಿಟ್ಟು ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ನಾವು ಒಳ್ಳೆ ಸ್ಕ್ರಬ್ ಅಂತಲೇ ಹೇಳ್ಬೋದು. ತುಂಬ ನಮಗೆ ಇದಾಗುತ್ತೆ. ನಾನು ಹೇಳೋದ್ನಲ್ಲ ಆಗಲೇ, ಏನೂ ಇಲ್ಲ ಅಂದರೆ ಜಸ್ಟ್ ಹಾಲಿದ್ರೂ ಪರವಾಗಿಲ್ಲ, ಮೊಸರಿದ್ರೂ ಪರವಾಗಿಲ್ಲ,
ವಾರಕ್ಕೆ 2 ಸಲ ಹಚ್ಕೊಂಡು ಸ್ಕ್ರಬ್ ಮಾಡ್ಕೊಂಡು ಒಂದು 10 ನಿಮಿಷ ಸ್ಕ್ರಬ್ ಮಾಡಿ ಇನ್ನೊಂದು 10 ನಿಮಿಷ ಬಿಟ್ಟು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿದ್ರೆ ಸಾಕು ನಮ್ಮ ಮುಖಕ್ಕೆ ಒಳ್ಳೆ ಬಣ್ಣ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ಆಲೂಗೆಡ್ಡೆಲ್ಲೂ ಕೂಡ ನಮಗೆ ಅನೇಕ ಸೌಂದರ್ಯ ಗುಟ್ಟಿರುತ್ತೆ. ಅದರಲ್ಲೂ ಕೂಡ ವಿಟಮಿನ್ ಸಿ ಇದೆ, ಕಾರ್ಬೋಹೈಡ್ರೇಟ್ ಎಲ್ಲನೂ ಕೂಡ ಇರುತ್ತೆ. ನೀವೇನು ಮಾಡಲಿಲ್ಲ ಅಂದರೆ ಡಾರ್ಕ್ ಸರ್ಕಲ್ ಇದ್ದರೆ ಜಸ್ಟ್ ಅದು ಆಲೂಗೆಡ್ಡೆ ತುರಿದು ರಸ ತೆಗೆದು ಹಚ್ಕೊಂಡ್ರೆ ಸಾಕು. ಅದರಿಂದ ನಮಗೆ ಡಾರ್ಕ್ ಸರ್ಕಲ್ ಇದ್ದರೆ ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಟೊಮೆಟೊ ಕೂಡ ಅಷ್ಟೇ ಒಳ್ಳೆ ಬ್ಲೀಚಿಂಗಾಗಿ ಕೆಲಸ ಮಾಡುತ್ತೆ, ಅದು ಕೂಡ ಸ್ಕಿನ್ನ ಬ್ರೈಟ್ ಮಾಡುತ್ತೆ. ಅದಕ್ಕೂ ಕೂಡ ನಾವು ಸ್ಕ್ರಬ್ಬಾಗಿ ಕೂಡ ಯೂಸ್ ಮಾಡ್ಬೋದು. ಮತ್ತು ಅರಿಶಿನ ಪುಡಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಅದು ನಮಗೆ ನೈಸರ್ಗಿಕವಾಗಿ ಸಿಗುವಂಥದ್ದು, ಹೆಣ್ಮಕ್ಳಿಗೆ ಸೌಂದರ್ಯವರ್ಧಕ ಅಂತಲೇ ಹೇಳ್ಬೋದು. ತುಂಬ ಎಲ್ಲ ಒಳ್ಳೆ ಇದೆ, ನಾವು ಭಯ ಇಲ್ಲದೆ ಕಣ್ಣತನೂ ಕೂಡ ಹಚ್ಕೋಬೋದು. ಯಾಕೆಂದರೆ ನಾವು ಎಲ್ಲ ಊಟ ಮಾಡೋದನ್ನೇ ಪದಾರ್ಥ ಹಚ್ಕೊಂಡಿರೋದ್ರಿಂದ ನಾವು ಯಾವುದು ಕೂಡ ಭಯ ಇಲ್ಲದೆ ಹಚ್ಕೋಬೋದು. ನಾನೊಂದು 10 to 15 ಮಿನಿಟ್ಸ್ ಬಿಟ್ಟಿದ್ದೆ, ನೀವಾಗಲೂ ಕೂಡ ನೋಡ್ಬೋದು ನನ್ನ ಫೇಸು. ಈಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ, ಜಸ್ಟ್ ಏನೂ ಹಾಕಿಲ್ಲ, ನಾನು ಅದರಲ್ಲೇ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಹೇಗೆ ಕಲರ್ ಕಾಣಿಸ್ತದೆ. ಮತ್ತು ಈ ಕಡೆ ನನ್ನ ರೈಟ್ ಸೈಡ್ ಪಿಂಪಲ್ಸ್ ಎಲ್ಲ ಇತ್ತು, ಆ ಮಾರು ಕೂಡ ಸ್ವಲ್ಪ ಕಡಿಮೆ ಆಗಿದೆ. ನಾನು 3ನೇ ಸಲ ಯೂಸ್ ಮಾಡ್ತಾ ಇರೋದು. ನೀವು ಕೂಡ ಯೂಸ್ ಮಾಡಿ, ನಿಮಗೂ ಕೂಡ ಯೂಸ್ ಆಗ್ಬೋದು, ಉಪಯೋಗ ಬರ್ಬೋದು. ಏಕೆಂದರೆ ನಾವು ಹೆಣ್ಮಕ್ಳು ವಾರಕ್ಕೆ 1 ಸಲ ತಪ್ಪರೆ 2 ಸಲ ಸ್ಕಿನ್ ಕೇರ್ ಮಾಡಲೇಬೇಕು ಅಂತ ಹೇಳ್ತೀನಿ. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮಗೆ ನಾವು ಟೈಮ್ ಕೊಡಬೇಕು, ನಮಗೆ ನಾವು ಪ್ರೀತಿ ಮಾಡ್ಕೋಬೇಕು ಅಂತಲೇ ನಾನು ಎಲ್ಲರಿಗೂ ಕೂಡ ಹೇಳೋದು. ನಾನು ಹಾಗೆ ಅಷ್ಟೇ, ವಾರಕ್ಕೆ 1 ಸಲ ತಪ್ಪದೆ 2 ಸಲ ಮಾತ್ರ ಸ್ಕಿನ್ ಕೇರ್ ಮಾಡ್ತಾನೆ ಇರ್ತೀನಿ. ನೀವು ಕೂಡ ಟ್ರೈ ಮಾಡಿ, ನಂಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾನು ರಿಸಲ್ಟ್ ಸಿಕ್ಕದೆ ಯಾವುದನ್ನೂ ಕೂಡ ಮಾಡಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದ್ರು ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟು ಮಾಡಿ. ಹಾಗೇನಾದ್ರು ತುಂಬ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.